ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಬಹಳ ಸೂಕ್ಷ್ಮವಾದ ಆದರೆ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ. ಅಂದ್ರೆ ಈ ಕೌಟುಂಬಿಕ ಕಲಹ, ಅದರಲ್ಲೂ ಈ ವರದಕ್ಷಿಣೆ ಕಿರುಕುಳದ ಕೇಸ್ಗಳಲ್ಲಿ. ಹೌದು, ಸೆಕ್ಷನ್ 498A. ಎಕ್ಸಾಕ್ಟ್ಲಿ. ಯಾರೋ ಒಬ್ರು ದೂರು ಕೊಟ್ಟ ತಕ್ಷಣ ಪೊಲೀಸರು ಬಂದು ಬಾಗಿಲು ತಟ್ಟಬಹುದು, ಅರೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಇದೆಯಲ್ಲ. ಆ ಭಯನೇ ದೊಡ್ಡ ಶಿಕ್ಷೆ ತರ. ಅದೇ, ರಕ್ಷಣೆಗಾಗಿ ಇರೋ ಕಾನೂನೇ ಕಿರುಕುಳದ ಅಸ್ತ್ರ ಆಗ್ಬಿಡುತ್ತೆ. ಈ ಸಮಸ್ಯೆನೇ ಸುಪ್ರೀಂ ಕೋರ್ಟ್ ಅರ್ನೇಶ್ ಕುಮಾರ್ ಪ್ರಕರಣದಲ್ಲಿ ಚರ್ಚೆ ಮಾಡಿದ್ದು. ಅರ್ನೇಶ್ ಕುಮಾರ್ ಅನ್ನೋ ವ್ಯಕ್ತಿ ಜಾಮೀನಿಗಾಗಿ ಕೆಳ ನ್ಯಾಯಾಲಯದಿಂದ ಹೈಕೋರ್ಟ್ವರೆಗೂ ಹೋಗ್ತಾರೆ. ಆದರೆ ಎಲ್ಲೂ ಜಾಮೀನು ಸಿಗೋದಿಲ್ಲ. ಅವರ ಅರ್ಜಿ ಎಲ್ಲ ಕಡೆ ತಿರಸ್ಕೃತ ಆಗುತ್ತೆ. ಆಗ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾರೆ. ಅಲ್ಲಿಂದ ಶುರುವಾಗಿದ್ದೇ ಪೊಲೀಸ್ ಅಧಿಕಾರ ಮತ್ತು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ನಡುವಿನ ಈ ಸಂಘರ್ಷದ ಚರ್ಚೆ. ಇಲ್ಲಿರೋ ಮೂಲ ಪ್ರಶ್ನೆ ಏನು ಅಂದ್ರೆ, ಒಬ್ಬರನ್ನ ಬಂಧಿಸೋಕೆ ಅಧಿಕಾರ ಇದೆ ಎನ್ನೋ ಮಾತ್ರಕ್ಕೆ ಅವರನ್ನ ಬಂಧಿಸೋದು ಸರಿನಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಅಧಿಕಾರ ಇರೋದಕ್ಕೂ ಅದನ್ನ ಬಳಸೋದಕ್ಕೆ ಸಮರ್ಥನೆ ಇರೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಹೌದು. ಇದಕ್ಕೆ ಸುಪ್ರೀಂ ಕೋರ್ಟ್ ಸಿಆರ್ಪಿಸಿ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನ ಸೆಕ್ಷನ್ 41 ಅನ್ನು ಎತ್ತಿ ಹಿಡಿತು. ಓಕೆ, ಏನಿದೆ ಆ ಸೆಕ್ಷನ್ 41ನಲ್ಲಿ? ಅದ್ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, 7 ವರ್ಷದವರೆಗೆ ಶಿಕ್ಷೆ ಆಗಬಹುದಾದ ಅಪರಾಧಗಳಲ್ಲಿ ಪೊಲೀಸರು ಆರೋಪಿಯನ್ನ ಬಂಧಿಸಬಹುದು ಅಂತೆ. ಬಂಧಿಸಬಹುದು, ಬಂಧಿಸಲೇಬೇಕು ಅಂತಲ್ಲ. ಎಕ್ಸಾಕ್ಟ್ಲಿ. ಮೇ ಅರೆಸ್ಟ್, ನಾಟ್ ಮಸ್ಟ್ ಅರೆಸ್ಟ್. ಅಂದ್ರೆ ಬಂಧನ ಅನ್ನೋದು ಒಂದು ಅನಿವಾರ್ಯತೆ ಇದ್ರೆ ಮಾತ್ರ ಮಾಡ್ಬೇಕು, ಅದು ರೂಟೀನ್ ಆಗ್ಬಾರ್ದು. ಆದ್ರೆ ಈ ವಿವೇಚನೆಯನ್ನ ಪೊಲೀಸರು ದುರ್ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತಲ್ಲ, ಅದಕ್ಕೆ ಕೋರ್ಟ್ ಏನಾದ್ರೂ ಪರಿಹಾರ ಸೂಚಿಸುತ್ತಾ? ಖಂಡಿತ. ಅದಕ್ಕಾಗಿಯೇ ಕೋರ್ಟ್ ಒಂದು ಪರಿಶೀಲನಾ ಪಟ್ಟಿ ಅಂದ್ರೆ ಒಂದು ಚೆಕ್ಲಿಸ್ಟ್ ಅನ್ನು ಕಡ್ಡಾಯ ಮಾಡ್ತು. ಓಹೋ, ಚೆಕ್ಲಿಸ್ಟ್. ಹೌದು. ಒಬ್ಬ ವ್ಯಕ್ತಿಯನ್ನು ಬಂಧಿಸೋ ಮುನ್ನ ಆ ಪೊಲೀಸ್ ಅಧಿಕಾರಿ ಕೆಲವು ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಉದಾಹರಣೆಗೆ? ಅಂದ್ರೆ, ಈ ವ್ಯಕ್ತಿಯನ್ನ ಬಂಧಿಸದಿದ್ರೆ ಅವರು ಮತ್ತೆ ಅಪರಾಧ ಮಾಡ್ತಾರಾ, ಸಾಕ್ಷಿ ನಾಶ ಮಾಡ್ತಾರಾ, ಅಥವಾ ತಲೆಮರೆಸ್ಕೊಳ್ಳೋ ಸಾಧ್ಯತೆ ಇದೆಯಾ, ಈ ತರ. ಓಕೆ. ಈ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಸಿಕ್ಕಿ ಆ ಕಾರಣಗಳನ್ನ ಬರ್ದಿಟ್ರೆ ಮಾತ್ರ ಬಂಧನ, ಸುಮ್ಸುಮ್ನೆ ಮಾಡೋ ಹಾಗಿಲ್ಲ. ಹಾಗಾದ್ರೆ ಬಂಧನವೇ ಬೇಡ ಅನ್ನೋ ಸಂದರ್ಭಗಳಲ್ಲಿ ಬೇರೆ ಆಯ್ಕೆ ಏನಿದೆ? ಅದ್ಭುತವಾದ ಪ್ರಶ್ನೆ. ಅದಕ್ಕೆ ಸಿಆರ್ಪಿಸಿಯಲ್ಲಿ ಸೆಕ್ಷನ್ 41A ಅಂತ ಇನ್ನೊಂದು ಅವಕಾಶ ಇದೆ. ಸೆಕ್ಷನ್ 41A? ಹೌದು. ಪೊಲೀಸರಿಗೆ ಬಂಧನದ ಅಗತ್ಯ ಇಲ್ಲ ಅಂತ ಅನಿಸ್ತ್ರೆ ಅವರು ಆರೋಪಿಗೆ ಒಂದು ಹಾಜರಾತಿ ನೋಟಿಸ್ ಕಳಿಸ್ಬೇಕು. ನಿಮ್ಮೇಲೆ ದೂರು ಬಂದಿದೆ, ವಿಚಾರಣೆಗೆ ಬನ್ನಿ ಅಂತ. ಅಂದ್ರೆ ಅರೆಸ್ಟ್ ಮಾಡೋ ಬದಲು ವಿಚಾರಣೆಗೆ ಕರೆಯೋದು. ಕರೆಕ್ಟ್. ಆರೋಪಿ ಆ ನೋಟಿಸ್ಗೆ ಸ್ಪಂದಿಸಿ ತನಿಖೆಗೆ ಸಹಕರಿಸಿದ್ರೆ ಮುಗಿತು, ಅವರನ್ನ ಬಂಧಿಸುವಂತಿಲ್ಲ. ಇದು ತುಂಬಾ ದೊಡ್ಡ ರಿಲೀಫ್ ಅಲ್ವಾ? ಇನ್ನು ಈ ಪ್ರಕರಣದಲ್ಲಿ ಕೋರ್ಟ್ ಬರೀ ಪೊಲೀಸರ ಬಗ್ಗೆ ಮಾತಾಡಿಲ್ಲ, ಮ್ಯಾಜಿಸ್ಟ್ರೇಟ್ಗಳ ಬಗ್ಗೆನೂ ಕಟುವಾಗಿ ಹೇಳಿತು. ನಿಜ. ನ್ಯಾಯಾಲಯ ಹೇಳಿದ್ದೇನು ಅಂದ್ರೆ, ಪೊಲೀಸರು ಒಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಾಗ ಮ್ಯಾಜಿಸ್ಟ್ರೇಟ್ಗಳು ಕಣ್ಣು ಮುಚ್ಕೊಂಡು ರಿಮಾಂಡ್ಗೆ ಸಹಿ ಹಾಕಬಾರ್ದು ಅಂತ. ಯಾಂತ್ರಿಕವಾಗಿ ಕೆಲಸ ಮಾಡಬಾರ್ದು ಅಂತ. ಹೌದು. ಪೊಲೀಸರು ಆ ಚೆಕ್ಲಿಸ್ಟ್ ಪಾಲಿಸಿದಾರಾ, ಬಂಧನಕ್ಕೆ ಕೊಟ್ಟ ಕಾರಣ ಸರಿ ಇದೆಯಾ ಅಂತ ಪರಿಶೀಲಿಸೋದು ಮ್ಯಾಜಿಸ್ಟ್ರೇಟ್ಗಳ ಕರ್ತವ್ಯ. ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದು ಸುಲಭವಾಗಿ ಸಿಕ್ಕಿದ್ದಲ್ಲ, ಅದನ್ನ ಕಾಪಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಹಾಗಾದ್ರೆ ಈ ಅರ್ನೇಶ್ ಕುಮಾರ್ ಮಾರ್ಗಸೂಚಿಗ ಪರಿಣಾಮ ಏನು? ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ವಕೀಲರಿಗೆ ಇದರಿಂದ ಸಿಗೋ ಸಂದೇಶವೇನು? ಸಾಮಾನ್ಯ ಜನರಿಗೆ ಸಣ್ಣಪುಟ್ಟ ಅಪರಾಧಗಳಿಗೆ ನಿಮ್ಮನ್ನ ತಕ್ಷಣ ಅರೆಸ್ಟ್ ಮಾಡಕ್ಕಾಗಲ್ಲ ಅನ್ನೋ ಧೈರ್ಯ ಬಂದಿದೆ. ಪೊಲೀಸರು 41A ನೋಟಿಸ್ ಕೊಟ್ರೆ ಭಯ ಪಡದೆ ಸಹಕರಿಸಬೇಕು. ವಕೀಲರಿಗೂ? ಇನ್ನು ವಕೀಲರಿಗೆ ರಿಮ್ಯಾಂಡ್ ವಿಚಾರಣೆ ಬಂದಾಗ ಪೊಲೀಸರ ಚೆಕ್ಲಿಸ್ಟ್ ಎಲ್ಲಿದೆ, ಕಾರಣ ಕೊಡಿ ಅಂತ ಧೈರ್ಯವಾಗಿ ಪ್ರಶ್ನಿಸೋ ಕರ್ತವ್ಯ ಇದೆ. ಒಟ್ಟಿನಲ್ಲಿ ಈ ತೀರ್ಪು ಪೊಲೀಸ್ ಅಧಿಕಾರದ ದುರ್ಬಳಕೆಗೆ ಒಂದು ದೊಡ್ಡ ತಡೆಗೋಡೆ ಕಟ್ಟಿದ ಹಾಗೆ. ನಿಸ್ಸಂದೇಹವಾಗಿ ಇದು ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಜವಾಬ್ದಾರಿಯನ್ನ, ಒಂದು ಪಾರದರ್ಶಕತೆಯನ್ನ ತಂದಿದೆ. ಜೊತೆಗೆ ವೈಯಕ್ತಿಕ ಸ್ವಾತಂತ್ರ್ಯದ ಮಹತ್ವವನ್ನ ಮತ್ತೊಮ್ಮೆ ಸಾರಿ ಹೇಳಿದೆ. ಖಂಡಿತ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಕಾನೂನುಗಳು ಮತ್ತು ಮಾರ್ಗಸೂಚಿಗಳು ನಮ್ಮ ಸ್ವಾತಂತ್ರ್ಯವನ್ನ ರಕ್ಷಿಸೋಕಿವೆ. ಆದ್ರೆ ಕಾನೂನು ಜಾರಿ ಮತ್ತು ವೈಯಕ್ತಿಕ ಹಕ್ಕುಗಳ ನಡುವಿನ ಈ ಸೂಕ್ಷ್ಮ ಗೆರೆಯನ್ನ ವಾಸ್ತವದಲ್ಲಿ ಹೇಗೆ ಸಮತೋಲನಗೊಳಿಸಬಹುದು?